ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಹೇಗಿದ್ರೆ ಎಲ್ಲರೂ? ಓಕೆ, ಏನು ಗೊತ್ತುಂಟಾ, ಇವತ್ತು ನಿಜವಾಗ್ಲೂ ಸ್ಟಾರ್ಟ್ ಮಾಡುವಾಗನೇ ನಾನು ಸ್ವಲ್ಪ ಶಾಕಲ್ಲೇ ಇದ್ದೀನಿ. ನನಗೆ ಎಣಿಸ್ಲಿಕ್ಕೆ ಆಗ್ತಾ ಇಲ್ಲ. ನನಗೊಂದು ಇವತ್ತೊಂದು ನ್ಯೂಸ್ ನಾನು ನೋಡಿದೆ ಅಂದರೆ ನಾನೇ ನನ್ನ ಫಾಲೋವರ್ಸೇ ಅವರು. ಯಾವಾಗಲೂ ನನಗೆ ಕಮೆಂಟ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾ ಇರ್ತಾರೆ. ನನಗೆ ಇವತ್ತು ಫುಲ್ ಶಾಕ್ ಆಯಿತು ಅವರದ್ದು. ಇದು ನೋಡುವಾಗ, ಪ್ರೊಫೈಲ್ ನೋಡುವಾಗ ಅವರು ಡೆತ್ ಆದ್ರಂತೆ ಅಚಾನಕ್. ಮೊನ್ನೆನೇ ಸರಿಯಾಗಿದ್ರು, ಇಷ್ಟು ಕಮೆಂಟ್ ಮಾಡ್ತಾ ಇದ್ರು, ಇದು ಮಾಡ್ತಾ ಅಚಾನಕ್ ಡೆತ್ ಆಯ್ತು ಅಂತ ಹೇಳಿದ್ರೆ ಯಾರಿಗಾದ್ರೂ ಶಾಕ್ ಆಗುತ್ತೆ. ನಾನು ಎನಿಸೋದು, ನಾವು ಹೀಗೆ ಆದರೆ ಅವರ ಫ್ಯಾಮಿಲಿಯವರಿಗೆ ಹೇಗಾಗಿರ್ಬೇಕು. ಇವತ್ತಿವತ್ತು ಸರಿ ಇದ್ದವರು ಎಷ್ಟು ಬೇಗ ಡೆತ್ ಆಯ್ತಂದ್ರೆ ಈಗ ಯಾರ್ದು ಏನು ಹೇಳಲಿಕ್ಕೆ ಆಗೋದಿಲ್ಲ. ಲೈಫ್ ಹೇಗೆ ಯಾವಾಗ ಏನಾಗುತ್ತೆ ಅಂತೇಳಿ ಅದೇ ಒಂಥರ ಹೆದರಿಕೆ. ಹೇಗೆ ಡೆತ್ ಆಯ್ತಂತ ನೋಡುವಾಗ ಅವರಿಗೆ ಕ್ಯಾನ್ಸರ್ ಇತ್ತಂತೆ. ಅದು ಕೂಡ ಫಸ್ಟ್ ಸ್ಟೇಜಲ್ಲೇ ಹೀಗೆ ಆಯಿತು ಅಂತ ಹೇಳಿ ನಿಜವಾಗ್ಲೂ ಶಾಕ್ ಆಯ್ತು ನಮಗೆ. ಇವಾಗ ಎಂಗೇಜಲ್ಲೇ ಎಲ್ಲರೂ ಡೆತ್ ಆಗುತ್ತೆ, ಹಾರ್ಟ್ ಅಟ್ಯಾಕ್ ಅದು ಇದು ಎಂಥವೆಲ್ಲ ಬರುತ್ತೆ ಅಂತ ನನಗೆ ಗೊತ್ತಿಲ್ಲ. ಅದ್ರ ನಂತರ ಕ್ಯಾನ್ಸರ್, ನಾವು ಎಣಿಸ್ತೀವಿ ನಮ್ಮ ಶತ್ರುಗೆ ಅಂಥದ್ದೆಲ್ಲ ದೊಡ್ಡ ರೋಗ ಬರಬಾರದು ಅಂತ ಹೇಳಿ ಅಲ್ಲ, ತುಂಬಾ ದೊಡ್ಡ ರೋಗ ಅಂಥದ್ದೆಲ್ಲ. ಅದು ಕೂಡ ಮನೆಯಲ್ಲಿ ಅವಳು ಒಬ್ಬಳೇ ಮಗಳಂತೆ. ತುಂಬಾ ಬೇಜಾರಾಯ್ತು ನಮ್ಗೆ ಅದೆಲ್ಲ ಕೇಳಿ. ನಿಜವಾಗ್ಲು ನನಗೆ ಅಂತೂ ಇನ್ನೂ ನಂಬಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ಪೋಸ್ಟ್ ಎಲ್ಲ ನಾನು ನೋಡ್ತಾ ಇದ್ದೆ, ಎಷ್ಟು ಚೆನ್ನಾಗಿ ಇದ್ರು, ನಗಾಡ್ತಾ ಇದ್ರು, ಹಾಗೆ ಇವಾಗ ನೋಡಿದ್ರೆ ಇಲ್ಲ ಅಂತ ಆಯ್ತು. ತುಂಬಾ ಬೇಜಾರಾಯ್ತು. ಅಲ್ಲ, ಹೌದೌದು, ಅದೇ ಒಬ್ಳೆ ಮಗಳಂತೆ. ನಮ್ಗೆ ನಿಜವಾಗ್ಲೂ ಶಾಕ್ ಆಗ್ತಾ ಉಂಟು. ಈಗ ಎಲ್ಲದಕ್ಕೂ ಕೂಡ ಮದ್ದು ಇದೆ ಅಲ್ವಾ, ಎಲ್ಲ ರೋಗಕ್ಕೂ ಮದ್ದನ್ನು ಕಂಡುಹಿಡಿದಿದ್ದಾರೆ. ಸ್ವಲ್ಪ ಇದಾದ್ರೂ ನಿಧಾನ ಆದ್ರೂ ಆಗುತ್ತೆ, ಕ್ಯೂರ್ ಆಗುತ್ತೆ. ಎಷ್ಟೋ ಜನರಿಗೆ ಒಳ್ಳೆ ಬೆಟರ್ ರಿಸಲ್ಟ್ ಎಲ್ಲ ಸಿಕ್ಕಿದೆ. ಹಾಗೆ ನಾನು ಕೂಡ ಒಂದು ವಿಡಿಯೋ ನೋಡ್ತಾ ಇದ್ದೆ. ನೋಡುವಾಗ ನನಗೆ ಅದು ಕೂಡ ಗೊತ್ತಿತ್ತು. ಅಂದ್ರೆ ಬ್ಯಾಂಗ್ಳೂರಲ್ಲಿ ಒಂದು ಪುನರ್ಜನ್ ಅಂತ ಹೇಳಿ ಒಂದು ಹಾಸ್ಪಿಟಲ್ ಇದೆ. ಅಲ್ಲಿ ಕೂಡ ಕ್ಯಾನ್ಸರ್ ಅವರಿಗೆ ತುಂಬಾ, ಆಯುರ್ವೇದ ಅಂತ, ಅದು ಕೂಡ ಕ್ಯಾನ್ಸರ್ ಅವರಿಗೆಲ್ಲ ತುಂಬಾ ಬೆಟರ್ ಆಗಿದಂತೆ, ಒಳ್ಳೇದಾಗಿದೆ, ಕ್ಯೂರ್ ಆಗಿದಂತೆ. ಗೆಡ್ಡೆ ಎಲ್ಲ ಬಂದವರಿಗೆಲ್ಲ ತುಂಬಾ ಸುಮಾರು ಇದಾಗಿದೆ ಅಂತ ಹೇಳಿ ನಾನು ನೋಡಿದ್ದೀನಿ. ಹಾಗೆ ನಾನು ಎನಿಸಿದೆ ಇದರ ವಿಚಾರದಲ್ಲಿ ಒಂದು ವಿಡಿಯೋ ಮಾಡೋಣ. ಅಂದ್ರೆ ಯಾರಿಗಾದ್ರೂ ಒಂದು ಬದುಕುವ ಭರವಸೆ ಸಿಗುದಾದ್ರೆ ಸಿಗ್ಲಿ ಅಂತ ಹೇಳಿ. ಕೆಲವರು ಹೋಪ್ ಇಂದ ಕೂಡ ನಮ್ದು ಲೈಫ್ ಉಂಟು ನೋಡಿ, ಲಾಂಗ್ ಆಗುದುಂಟಂತೆ. ಹಾಗೆ ನಾನು ಅದರ ವಿಚಾರ ವಿಡಿಯೋ ಮಾಡೋಣ ಅಂತ ಹೇಳಿ ಎನಿಸಿದ್ದೀನಿ. ಆದ್ರೆ ಇವರಿಗೆ ಇನ್ನೂ ಕೂಡ ಅದರ ಬಗ್ಗೆ ಇದಿಲ್ಲ, ಅವ್ರು ಹೇಳ್ತಾರೆ. ಆದ್ರೂ ನೋಡೋಣ, ಹೋಗಿ ನೋಡಿದ್ರೆ ನಮಗೂ ಗೊತ್ತಾಗುದು. ಇನ್ನೊಂದು ಏನಂದ್ರೆ, ಖರ್ಚು ಕಮ್ಮಿ ಅಂತ ಹೇಳಿ ತುಂಬಾ ನಿಮ್ಗೆ ಅಫೋರ್ಡೆಬಲ್ ರೇಟ್ ಅಲ್ಲಿ ನಿಮ್ಗೆ ಚಿಕಿತ್ಸೆ ಕೊಡ್ತಾರಂತೆ ಅಲ್ಲಿ. ಹಾಗೆ ನಾನು ಎನಿಸಿದೆ ಒಮ್ಮೆ ಹೋಗೋಣ ಅಂತ ಹೇಳಿ. ಹಾಗೆ ಅಲ್ಲಿಗೆ ಇವಾಗ ಹೊರಡ್ಬೇಕು, ನಾವು ರೆಡಿ ಆಗ್ಬೇಕು. ಅಲ್ಲಿ ಹೋಗಿನೇ ನಾನು ನಿಮ್ ಜೊತೆ ಮಾತಾಡ್ಲಿಕ್ಕೆ ಸಿಗ್ತೇನೆ. ಓಕೆ, ಲೊಕೇಶನ್ ಬಂತಾ? ಬಂತು ಇದೆ ಪುನರ್ಜನ್. ಇದೆ ಚೆನ್ನಾಗಿದೆ ಅಲ್ಲ ಹಾಸ್ಪಿಟಲ್, ದೊಡ್ಡದಿದೆ. ದೊಡ್ಡದುಂಟು. ನಾನು ಎನಿಸಿದೆ ಇದೊಂದು ಚಿಕ್ಕ ಗೂಡಿ ಇರ್ಬೋದು, ಪಂಡಿತೆಲ್ಲ ಕೂತ್ಕೊಂಡು ಇದು ಮಾಡ್ತಾ ಇದ್ದಾರೆ ಅಂತ ಎನಿಸಿದೆ. ನಾನು ಹಾಗೆ ಎನಿಸಿದ್ದು, ದೊಡ್ಡದುಂಟು, ಒಳ್ಳೆ ಕಾರ್ಪೊರೇಟ್ ಆಫೀಸ್ ಆಗಿ ಉಂಟು ಅಲ್ಲ? ಹೌದು. ನಾವು ಇವಾಗ ಹಾಸ್ಪಿಟಲ್ ಎಂಟ್ರಿಯಲ್ಲೇ ಇದ್ದೀವಿ. ಸೆಕೆಂಡ್ ಫ್ಲೋರ್ ನಲ್ಲಿ ಇದೆ ಇದು. ಓಕೆ, ಒಳಗಡೆ ಹೋಗೋಣ ಬನ್ನಿ. ರಿಸೆಪ್ಷನ್. ಹಾಯ್ ಮ್ಯಾಮ್. ನಮಸ್ತೆ ಮೇಡಮ್. ನಮಗೆ ಡಾಕ್ಟರ್ ಹತ್ರ ಒಂದು ಮಾತಾಡ್ಲಿಕ್ಕಿತ್ತು. ಅಡ್ಮಿಷನ್ ಇವಾಗ ಸಿಗಬಹುದಾ? ಇಲ್ಲಿ ಅಡ್ಮಿಷನ್ಸ್ ಅಂತ ಏನು ಇರೋದಿಲ್ಲ, Okay. ಡಾಕ್ಟರ್ ಜೊತೆ ಮಾತಾಡ್ಬೋದು. ಓಕೆ ಓನ್ಲಿ OPD ಬೇಸ್ ಇರುತ್ತೆ ಇದು. ಓಕೆ. ಓಕೆ, ಬುಕ್ ಮಾಡಿ ಎಲ್ಲ ಏನು ಬರ್ಬೇಕಂತ ಇಲ್ವಾ? ಬುಕ್ ಮಾಡಿ ಕೂಡ ಬರ್ಬೋದು, ಡೈರೆಕ್ಟ್ ಆಗಿ ಬಂದ್ರು ಓಕೆ, ತೊಂದರೆ ಇಲ್ಲ. ಓಕೆ, ಡಾಕ್ಟರ್ ಸಿಗ್ತಾರಲ್ಲ? ಡಾಕ್ಟರ್ ಸಿಗ್ತಾರೆ. ಇವಾಗ ವೇಟ್ ಮಾಡ್ಬೇಕಾ? ಪೇಷಂಟ್ಸ್ ಇದ್ದಾರಾ ಅಥವಾ? ಪೇಷಂಟ್ಸ್ ಇದಾರೆ ಮ್ಯಾಮ್. ನೀವು ಪೇಷಂಟ್ಸ್ ನ ಮಾತಾಡ್ಸ್ತೀರಾ ಅಂತಂದ್ರೆ ಪೇಷಂಟ್ ನ ಮಾತಾಡ್ಸ್ಬೋದು. ಓಕೆ. ಡಾಕ್ಟರ್ ಸ್ವಲ್ಪ ಪೇಷಂಟ್ ನ ನೋಡ್ತಿದ್ದಾರೆ, ಬಿಸಿ ಇದ್ದಾರೆ. ಓಕೆ ಓಕೆ, ಥ್ಯಾಂಕ್ ಯು ಮ್ಯಾಮ್. ಓಕೆ, ಇವಾಗ ಇಲ್ಲಿ ಪೇಷಂಟ್ ಫ್ಯಾಮಿಲಿ ಕಡೆಯವರು ಇದ್ದಾರೆ. ಇಲ್ಲಿ ಮೆಡಿಸಿನ್ ಯೂಸ್ ಮಾಡಿದ ಮೇಲೆ ಫ್ಯಾಮಿಲಿ ಕಂಡೀಷನ್ ಅಂದ್ರೆ ಅವರ ಪೇಷಂಟ್ ಕಂಡೀಷನ್ ಹೇಗಿದೆ ಅಂತ ಕೇಳೋಣ ಇವ್ರ ಹತ್ರ. ನಮಸ್ತೆ ಮೇಡಮ್. ನಮಸ್ತೆ. ನನ್ನ ಹೆಸರು ಆಂಜನೇಯ ಅಂತೇಳಿ. ಓಕೆ. ನಾವು ದಾವಣಗೆರೆ ಅವರು. ಲಕ್ಷ್ಮೀದೇವಿ ಅಂತೇಳಿ ತಾಯಿ ಹೆಸರು. ಅವ್ರದ್ದು 4 ಸ್ಟೇಜ್ ಸರ್ವಿಕ್ಸ್ ಕ್ಯಾನ್ಸರ್, ಗರ್ಭಕೋಶದ ಕ್ಯಾನ್ಸರ್. ಓಕೆ. ಸುಮಾರು ಕಿಮೋ ಆಗಿದಾವೆ, ಆಪರೇಷನ್ಗಳಾಗಿದ್ದಾವೆ, ಇಮ್ಯುನೋಥೆರಪಿ ಕೂಡ ಆಗಿದೆ. ಇವೆಲ್ಲ ಟ್ರೀಟ್ಮೆಂಟ್ಗಳು ನೋಡಿದಾಗ ಅವ್ರದ್ದು ಗ್ರೋತ್ ಜಾಸ್ತಿ ಆಗ್ತಾ ಹೋಯ್ತು. ಡಿಸೀಸ್ ಇವನ್ ಇಮ್ಯುನೋ ಮಾಡಿದ್ರು ಕೂಡ ಗ್ರೋತ್ ಜಾಸ್ತಿ ಆಯ್ತಾ ಹೋಯ್ತು. ಸೊ ಯಾರೋ ಒಬ್ರು ನಮ್ಗೆ ಗೊತ್ತಿರೋರು ಪುನರ್ಜನ್ ಹಾಸ್ಪಿಟಲ್ ಚೆನ್ನಾಗಿದೆ ಟ್ರೀಟ್ಮೆಂಟ್, ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು ಅಂತೇಳಿ. ಸೊ ಲಾಸ್ಟ್ ಆಪ್ಷನ್ ನಮ್ಗೆ ಫಸ್ಟೇ ಗೊತ್ತಾಗಿದ್ರೆ ಚೆನ್ನಾಗಿತ್ತು ಅನ್ನಿಸ್ತು. ಲಾಸ್ಟ್ ಆಪ್ಷನ್ ನಾವು ಬಂದ್ಮೇಲೆ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಸೊ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಒಂದು ಅಪ್ರಾಕ್ಸಿಮೇಟ್ಲಿ 100 days ಆಯ್ತು ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ. ಸೊ ಪರವಾಗಿಲ್ಲ, ಅಮ್ಮ ಸ್ಟೇಬಲ್ ಇದ್ದಾರೆ.
ಓಕೆ. ಅವರು ಹಾಸ್ಪಿಟಲ್ ಅಲ್ಲಿ ಇವನ್ ಏನ್ ಹೇಳಿದ್ರು, ಇಮ್ಯುನೋಥೆರಪಿ ವರ್ಕ್ ಆಗ್ತಾ ಇಲ್ಲ, ಸುಮ್ಮನೆ ವೇಸ್ಟು, ಇರೋವಷ್ಟು ದಿವಸ ಚೆನ್ನಾಗಿ ಇಟ್ಕೊಳ್ರಿ ಅಂತ ಹೇಳಿದ್ರು. ಬಟ್ ನಮಗೆ ಆಗಲ್ಲ, ಅದನ್ನ ಹಾಸ್ಪಿಟಲ್ ಹೇಳಿದ್ರು ಅಂತೇಳಿ ನಾವು ಇದು ಮಾಡಕ್ ಹೋಗ್ಲಿಲ್ಲ. ನನಗೆ ಬೇರೆ ಏನಾದ್ರು ಟ್ರೈ ಮಾಡೋಣ ಅಂತೇಳಿ ಲಾಸ್ಟ್ ಆಪ್ಷನ್ ನಾವು ಯಾರೋ ಹೇಳಿದ್ರು ಅಂತೇಳಿ ಫ್ರೆಂಡ್ ಇಲ್ಲಿಗೆ ಬಂದೆ. ಈ ಟ್ರೀಟ್ಮೆಂಟ್ ಶುರು ಮಾಡಿದ್ಮೇಲೆ ಅಮ್ಮ ಇನ್ನೂ ಬದುಕಿದ್ದಾರೆ, ಅದೇ ಸಂತೋಷ ನಮಗೆ. ಟ್ರೀಟ್ಮೆಂಟ್ ವರ್ಕ್ ಆಗ್ತಾ ಇದೆ. ಡಿಸೀಸ್ ಕಡಿಮೆ ಆಗಿಲ್ಲ ಅನ್ನೋದಕ್ಕಿಂತ ಡಿಸೀಸ್ ಜಾಸ್ತಿ ಗ್ರೋತ್ ಆಗ್ತಾ ಇಲ್ಲ. ಓಕೆ. ಎಷ್ಟು ತಿಂಗಳಿಂದ ಯೂಸ್ ಮಾಡ್ತಾ ಇದ್ದೀರಾ? ನಾವು ಸುಮಾರು 1 year ಆಯ್ತು. 1 year ಆಯ್ತು. ನಿಯರ್ಲಿ 1 year ಕಂಪ್ಲೀಟ್ ಆಯ್ತು. ಈ ಮಂತ್ ಆದ್ರೆ 1 year ಕಂಪ್ಲೀಟ್ ಆಗುತ್ತೆ. ಲಾಸ್ಟ್ ಜನವರಿಂದನೂ ನಾವು ಯೂಸ್ ಮಾಡ್ತಾ ಇದೀವಿ. ಬಟ್ ಮೆಡಿಸಿನ್ ಸ್ಟಾಪ್ ಮಾಡಿಸಿಲ್ಲ ನಾನು. ಸೊ ಮೇಡಮ್ ಕೇಳ್ಕೊಂಡ್ಬಿಟ್ಟು ಆಯುರ್ವೇದಿಕ್ ಮೇಡಮ್ ಇದೆಲ್ಲ ಅವ್ರು ಕೇಳ್ಕೊಂಡು ಕಂಟಿನ್ಯೂ ಮಾಡ್ತಾನೆ ಇದ್ದೀನಿ ನಾನು. ಸೊ ಆ ಮೆಡಿಸಿನ್ ನಾವು ಸ್ಟಾಪ್ ಮಾಡಿದ್ವಿ, ಇಂಗ್ಲಿಷ್ ಹಾಸ್ಪಿಟಲ್ ಮೆಡಿಸಿನ್ ಸ್ಟಾಪ್ ಮಾಡಿದೀವಿ, ಈ ಮೆಡಿಸಿನ್ ಕಂಟಿನ್ಯೂ ಮಾಡಿದ್ವಿ. ಓಕೆ. ಡೇ 1 ಇಂದ ಇವತ್ತಿನ ತನಕ ನಿಮ್ಗೆ ಏನಾದ್ರು ವ್ಯತ್ಯಾಸ ಏನ್ ಕಾಣುತ್ತೆ? ಅಂದ್ರೆ ಅವಾಗ ಅವ್ರಿಗೆ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇತ್ತು. ಓಕೆ. ಈ ಟ್ಯಾಬ್ಲೆಟ್ಸ್ ಇದನ್ನ ಶುರು ಮಾಡಿದ್ಮೇಲೆ ಆಫ್ಟರ್ 3 months ಬ್ಲೀಡಿಂಗ್ ಸ್ವಲ್ಪ ಕಡಿಮೆ ಆಯ್ತು. ಡಿಸೀಸ್ ತುಂಬಾ ಗ್ರೋತ್ ಆಗಿತ್ತು ಅವ್ರಿಗೆ. ಸೊ ಆ ಫೈನಲ್ ಸ್ಟೇಜ್ ಅಲ್ಲಿ ನಾನು ಈ ಮೆಡಿಸಿನ್ ಶುರು ಮಾಡಿದ್ದು. ಈಗ ಸ್ಟೇಬಲ್ ಇದಾರೆ. ಅದು ಈ ಗ್ರೋತ್, ಈ ಮೆಡಿಸಿನ್ ಶುರು ಮಾಡಿದ್ಮೇಲೆ ಡಿಸೀಸ್ ಗ್ರೋತ್ ಆಗ್ತಾ ಇಲ್ಲ. ಸೊ ಹಾಗೆ ಇದೆ ಮೇಡಮ್. ಅಮ್ಮ ಸ್ಟೇಬಲ್ ಇದಾರೆ. ಓಕೆ. ನಿಮ್ಗೆ ಹೇಗೆ ಗೊತ್ತಾಯ್ತು ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳಿ? ರಿಪೋರ್ಟ್ ಟೆಸ್ಟ್ ಏನಾದ್ರು ಸ್ಕ್ಯಾನ್ ಒಂದು ಮಾಡಿಸಿದೆ ಮೇಡಮ್ ಲಾಸ್ಟ್ ಪೆಟ್ ಸ್ಕ್ಯಾನ್ ಅಲ್ಲಿ. ನಾನು ನೋಡಿದಾಗ ಯೂಶಲಿ ಅಲ್ಲಿ ಇಮ್ಯುನೋಥೆರಪಿ ಟ್ರೀಟ್ಮೆಂಟ್ ಮಾಡುವಾಗ ಎವ್ರಿ 3 months ಪೆಟ್ ಸ್ಕ್ಯಾನ್ ಮಾಡಿಸಿದ್ರು ಕೂಡ ಡಿಸೀಸ್ ಗ್ರೋತ್ ಆಗ್ತಾ ಇತ್ತು. ಬಟ್ ಇದು ಈ ಮೆಡಿಸಿನ್ ಶುರು ಮಾಡಿದ್ಮೇಲೆ ಲಾಸ್ಟ್ ಟೈಮ್ ಪೆಟ್ ಸ್ಕ್ಯಾನ್ ಮಾಡಿದ್ಮೇಲೆ ಗ್ರೋತ್ ಆಗ್ತಾ ಇಲ್ಲ, ಅಷ್ಟು ಗ್ರೋತ್ ಇಲ್ಲ. ಆ ಮೆಡಿಸಿನ್ ಕಂಪೇರ್ ಮಾಡಿದ್ರೆ, ಬಟ್ ಈ ಮೆಡಿಸಿನ್ ಗೆ ಹೋಲಿಕೆ ಮಾಡಿದ್ರೆ ಅಷ್ಟು ಗ್ರೋತ್ ಆಗ್ತಾ ಇಲ್ಲ. ಡಿಸೀಸ್ ಸ್ಟಾಪ್ ಆಗಿದೆ, ಸ್ಟೇಬಲ್ ಇದಾರೆ. ಓಕೆ. ಸೊ ಹಾಗಾದ್ರೆ ಒಟ್ಟಾರೆಯಾಗಿ ಪುನರ್ಜನ್ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಪುನರ್ಜನ್ ಬಗ್ಗೆ ಹೇಳ್ಬೇಕಂತ ಹೇಳಿದ್ರೆ ಮೇಡಮ್, ಖಂಡಿತವಾಗಿಯೂ ನನ್ನ ವೈಯಕ್ತಿಕ ವಿಚಾರ ಇದು. ಪುನರ್ಜನ್ ಅಲ್ಲ, ಪುನರ್ಜನ್ಮ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ದಯಮಾಡಿ ಯಾರಿದ್ದಾರೆ, ನಾನು ಈ ಒಂದು ನಿಮ್ಮ ಮುಖಾಂತರ ನಾನು ಕೇಳ್ಕೊಳ್ಳೋದೇನಂತ ಹೇಳಿದ್ರೆ, ಕ್ಯಾನ್ಸರ್ ಪೇಷಂಟ್ಸ್ ಯಾರೇ ಇರ್ಲಿ, ನಿಮ್ಮ ಒಂದು ಧೈರ್ಯನ ಕಳ್ಕೊಬೇಡ್ರಿ, ಎದೆಗುಂದಬೇಡ್ರಿ. ಪುನರ್ಜನ್ ಹಾಸ್ಪಿಟಲ್ ಇದೆ ನಿಮ್ಗೋಸ್ಕರ. ನಿಮ್ ಮೆಡಿಸಿನ್ ಎಲ್ಲ ತಯಾರು ಮಾಡಿದ್ದಾರೆ. ನೀವು ಧೈರ್ಯವಾಗಿ ಇಲ್ಲಿ ಬಂದು ಟ್ರೀಟ್ಮೆಂಟ್ ತಗೋರಿ, ನಿಮ್ಮ ಲೈಫ್ ನ ಸೇವ್ ಮಾಡ್ಕೊಳ್ಳಿ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಪುನರ್ಜನ್. ನಮಸ್ತೆ ಮ್ಯಾಮ್, ನನ್ನ ಹೆಸರು ಪ್ರಿಯಾ ಅಂತ ಹೇಳಿ. ನಂದು ಕೆಲವು ಡೌಟ್ ಇದೆ, ಅದು ನಿಮ್ಮ ಹತ್ರ ಕೇಳಬಹುದಾ? ಕ್ಯಾನ್ಸರ್ ಅಂದ್ರೆ ದೊಡ್ಡ ಆಪರೇಷನ್, ಸ್ಕ್ಯಾನಿಂಗ್ ಆ ರೀತಿ ಎಲ್ಲ ಹೇಳ್ತಾರೆ. ಇಲ್ಲಿ ನೀವು ಯಾವ ರೀತಿ ಅದೆಲ್ಲ ಇಲ್ಲದೆ ಟ್ರೀಟ್ಮೆಂಟ್ ಕೊಡ್ತೀರಾ? ನಮಸ್ತೆ, ನನ್ನ ಹೆಸರು ಡಾಕ್ಟರ್ ಮೇಘನಾ. ಪುನರ್ಜನ್ ಅಲ್ಲಿ ರಸಾಯನ ಥೆರಪಿ ಅಂತ ಹೇಳ್ತೀವಿ, ಇಮ್ಯುನೋ ಮಾಡ್ಯುಲೇಷನ್ ಥೆರಪಿ ಅಂತ ಇರುತ್ತೆ. ಇದು ಹೆರ್ಬೋ ಮಿನರಲ್ ಪ್ರಿಪರೇಷನ್ ಆಗಿರುತ್ತೆ. ಇಲ್ಲಿ ಯಾವುದೇ ತರ ಸರ್ಜರಿ ಆಗ್ಲಿ, ಕೀಮೋಥೆರಪಿ, ರೇಡಿಯೇಷನ್ ಅನ್ನೋದು ಇರಲ್ಲ. ಇದು ಟ್ಯಾಬ್ಲೆಟ್ ಫಾರ್ಮ್ ಅಲ್ಲೇ ಇರುತ್ತೆ ನಮಗೆ. ಇದು ಬಂದ್ಬಿಟ್ಟು ಸಪೋರ್ಟಿವ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಇದು ಆಲ್ಟರ್ನೇಟಿವ್ ಟ್ರೀಟ್ಮೆಂಟ್ ಆಗಿರಲ್ಲ, ಇಂಟಿಗ್ರೇಟೆಡ್ ಮೆಡಿಸಿನ್ ಅಂತ. ಲೈಕ್ ಯಾವುದೇ ಅಲೋಪತಿಯಲ್ಲಿ ಟ್ರೀಟ್ಮೆಂಟ್ ತಗೊಂತಿದ್ರು ಇದನ್ನ ಸಪೋರ್ಟಿವ್ ಆಗಿ ತಗೋಬಹುದು. ಸೊ ಇದರಿಂದ ನಮಗೆ ಏನಾಗುತ್ತೆ ಅಂದ್ರೆ ಸೈಡ್ ಎಫೆಕ್ಟ್ಸ್ ಅನ್ನೋದು ಕಮ್ಮಿ ಆಗ್ತಾ ಬರುತ್ತೆ. ಟಿಶ್ಯೂ ಮತ್ತೆ ಸೆಲ್ಸ್ ಡ್ಯಾಮೇಜ್ ಆಗಿರೋದನ್ನ ರಿಪೇರ್ ಮಾಡ್ತಾ ಬರುತ್ತೆ. ಲಾಂಗಿವಿಟಿ ಆಫ್ ಲೈಫ್ ಅನ್ನೋದು ಜಾಸ್ತಿ ಮಾಡ್ತಾ ಬರುತ್ತೆ. ಈ ಟ್ರೀಟ್ಮೆಂಟ್ ಹೀಗಿರುತ್ತೆ. ನನಗೊಂದು ಡೌಟ್ ಇದೆ. ಎಷ್ಟೋ ಜನ ಇಂಗ್ಲಿಷ್ ಮೆಡಿಸಿನ್ ಯೂಸ್ ಮಾಡ್ತಾರೆ, ಅದನ್ನು ಕಂಪ್ಲೀಟ್ ಸ್ಟಾಪ್ ಮಾಡಿ ಇದನ್ನು ಯೂಸ್ ಮಾಡ್ಬೋದಾ ಅಥವಾ ಒಟ್ಟಿಗೆ ಯೂಸ್ ಮಾಡ್ಬೇಕಾ? ಇಂಗ್ಲಿಷ್ ಮೆಡಿಸಿನ್ಸ್ ತಗೊಳ್ತಾ ಇರೋ ಪೇಷಂಟ್ಸ್ ಅವ್ರದ್ದು ಕಂಡೀಷನ್ ನೋಡ್ಕೊಂಡು, ಅವ್ರದ್ದು ಪೂರ್ತಿ ರಿಪೋರ್ಟ್ಸ್ ಎಲ್ಲ ನೋಡ್ಕೊಂಡು ನಾವು ಹೇಳ್ತೀವಿ. ಎಲ್ಲಾ ಸಮಯದಲ್ಲೂ ಟ್ರೀಟ್ಮೆಂಟ್ ಬೇರೆ ಕಡೆ ತಗೊಳ್ತಿರೋದು ನಿಲ್ಲಿಸಲೇಬೇಕು ಅಂತ ಏನಿಲ್ಲ. ಕೆಲವೊಂದು ಸಮಯದಲ್ಲಿ ಅವಶ್ಯಕತೆನೂ ಇರುತ್ತೆ, ನಾವು ಅದನ್ನ ಇಂಟಿಗ್ರೇಟೆಡ್ ಅಪ್ರೋಚ್ ಅಂತ ಹೇಳ್ತೀವಿ. ಕೆಲವೊಂದು ಸಿವಿಯರ್ ಕಂಡೀಷನ್ಸ್ ಗೆ ಅದ್ರ ಜೊತೆ ಇದನ್ನ ಕೊಡೋದ್ರ ಮೂಲಕ ಕ್ವಾಲಿಟಿ ಆಫ್ ಲೈಫು ಚೆನ್ನಾಗ್ ಆಗ್ತಾ ಹೋಗುತ್ತೆ. ಪೇಷಂಟ್ ಡಿಸೀಸ್ ರಿಗ್ರೆಷನ್ ಅಂದ್ರೆ ಕಾಯಿಲೆ ಮಟ್ಟನೂ ಕಡಿಮೆ ಆಗ್ತಾ ಬರುತ್ತೆ. ಮೆನಿ ಟೈಮ್ಸ್ ಅವ್ರಿಗೆ ಇಂಟಿಗ್ರೇಟೆಡ್ ಟ್ರೀಟ್ಮೆಂಟ್ ಅವಶ್ಯಕತೆನೂ ಬೀಳುತ್ತೆ. ಯಾರಿಗೆ ಯಾವ್ದು ಅವಶ್ಯಕತೆ ಇದೆ ಅಂತ ಹೇಳ್ಬಿಟ್ಟು ನಾವು ರಿಪೋರ್ಟ್ ನೋಡಿದ್ಮೇಲೆ ತಿಳಿಸ್ಕೊಡ್ತೀವಿ. ಅದು ಪೇಷಂಟ್ ಟು ಪೇಷಂಟ್ ಬೇರೆ ಬೇರೆ ಆಗಿರುತ್ತೆ. ಹೊರಗಡೆ ಪೇಷಂಟ್ಗೆ ಹೇಳ್ತಾರೆ ಇನ್ನು ಟೈಮ್ ಇಲ್ಲ, ಮುಗಿಯಿತು ನಿಮ್ದು ಅಂತ ಹೇಳಿ, ಅಂತವ್ರು ಕೂಡ ಇಲ್ಲಿ ಟ್ರೀಟ್ಮೆಂಟ್ ಸಿಗುತ್ತಾ ಅಥವಾ ಏನು ಮುಂದೆ? ನಾವು ಯಾವುದೇ ಸ್ಟೇಜ್ ಪೇಷಂಟ್ ಬಂದ್ರೂ ಕೂಡ ನಾವು ಇಲ್ಲಿ ಮೆಡಿಸಿನ್ ಸ್ಟಾರ್ಟ್ ಮಾಡ್ತೀವಿ. ಸೊ ನಮ್ಮ ಮೆಡಿಸಿನ್ ಇಂದ ನಾವು ಮೇನ್ ಕೆಲಸ ಮಾಡ್ತಾ ಇರೋದೇನಂದ್ರೆ ಅವ್ರ ದೇಹಕ್ಕೆ ಬಲ ತುಂಬುವಂಥದ್ದು. ಸೊ ಅದರಿಂದ ಡೆಫಿನೆಟ್ಲಿ ಕ್ವಾಲಿಟಿ ಆಫ್ ಲೈಫ್ ಅನ್ನತಕ್ಕಂಥದ್ದು ಇಂಪ್ರೂವ್ ಆಗುತ್ತೆ. ಸೊ ಅದನ್ನೇ ನಾವು ಅದರಿಂದನೇ ನಮ್ಮಲ್ಲಿ ಬರುವಂತಹ ಪೇಷಂಟ್ಸ್ಗಳು ತುಂಬಾ ಖುಷಿಯಾಗಿರುವಂಥದ್ದು. ಕ್ಯಾನ್ಸರ್ ಅಂದ್ರೇನೆ ತುಂಬಾ ಜನರಿಗೆ ಭಯ. ಕೀಮೋ ತಕೊಂಡ್ರೆ ವಾಮಿಟಿಂಗ್, ಹೇರ್ ಫಾಲ್ ಅದೆಲ್ಲ ಸೈಡ್ ಎಫೆಕ್ಟ್ ಇರುತ್ತೆ. ಇಲ್ಲಿ ಬಂದ್ರೆ ಆ ಸೈಡ್ ಎಫೆಕ್ಟ್ ಇರುತ್ತಾ? ಈ ಟ್ರೀಟ್ಮೆಂಟ್ ಅಲ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ. ಯಾಕಂದ್ರೆ ನಾವು ಬಾಡಿ ಟಿಶ್ಯೂನ ತೊಂದರೆ ಕೊಡೋ ತರ ಯಾವ ರೀತಿ ಟ್ರೀಟ್ಮೆಂಟ್ ಕೊಡೋದಿಲ್ಲ. ಅದರಿಂದ ಬೇರೆ ವಾಂತಿ ಆಗುತ್ತೆ, ಕೂದಲುದಿರುತ್ತೆ, ಅಥವಾ ತಲೆ ತಿರುಗುತ್ತೆ, ಲೂಸ್ ಮೋಷನ್ ಆಗುತ್ತೆ, ಈ ತರ ಯಾವುದೇ ರೀತಿ, ಅಥವಾ ಇದು ಬಿಟ್ಟು ಬೇರೆ ಯಾವುದೇ ಆಗ್ಲಿ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ ಈ ಮಾತ್ರೆಗಳಿಂದ ಬರೋದಿಲ್ಲ. ಆದ್ರೆ ತಗೊಳ್ಬೇಕಾದ್ರೆ ಡಾಕ್ಟರ್ ಸಲಹೆ ತಗೊಂಡು ಅದಕ್ಕೆ ತಕ್ಕಂಗೆ ತಗೊಂಡ್ರೆ ಏನು ತೊಂದರೆ
ತೊಂದರೆ ಆಗಲ್ಲ. ಕೊನೆಯದಾಗಿ ಈಗ ಎಲ್ರಿಗೂ ಭಯ ಇರುತ್ತೆ, ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಆಸ್ತಿ ಅದೆಲ್ಲ ಮಾರಬೇಕು ಅಂತ ಹೇಳಿ. ಇಲ್ಲಿ ಯಾವ ರೀತಿ ಅಂದ್ರೆ ಅಫೋರ್ಡಬಲ್ ಇದೆಯಾ ಏನು? ಇದು ಬೇರೆ ಟ್ರೀಟ್ಮೆಂಟ್ಸ್ಗೆಲ್ಲ ಕಂಪೇರ್ ಮಾಡ್ಕೊಂಡ್ರೆ ಇದು ಅಫೋರ್ಡಬಲ್ ಆಗಿರುತ್ತೆ. ಪ್ರತಿಯೊಂದು ಪೇಷಂಟ್ಗೂ ರೀಚ್ ಆಗೋ ತರ ಇರುತ್ತೆ. ಲೈಕ್ ವೆನ್ ಕಂಪೇರ್ ಟು ಪ್ರೀವಿಯಸ್ ಟ್ರೀಟ್ಮೆಂಟ್ಸ್ ಅಂಡ್ ಆಲ್, ಇದು ಅಫೋರ್ಡಬಲ್ ಆಗೇ ಇರುತ್ತೆ. ನಿಮ್ಮ ಹತ್ರ ಮಾತಾಡಿ ತುಂಬಾ ಇನ್ಫಾರ್ಮೇಶನ್ ಸಿಕ್ತು. ಥ್ಯಾಂಕ್ ಯು. ಥ್ಯಾಂಕ್ ಯು. ಈಗ ಗೊತ್ತಾಯ್ತಾ ನಿಮ್ಗೆ? ಹೌದು, ಇಲ್ಲಿ ಬಂದ ಮೇಲೆ ನನ್ನ ಅಭಿಪ್ರಾಯನೇ ಚೇಂಜ್ ಆಯಿತು. ಇದು ಸುಳ್ಳಲ್ಲ, ಇದು ಒಂದು ಬಿಸ್ನೆಸ್ ಅಲ್ವೇ ಅಲ್ಲ. ಬಿಸ್ನೆಸ್ ಅಲ್ಲ, ಇದೊಂದು ಜವಾಬ್ದಾರಿ ಅವರು ತಗೊಂಡಿದ್ದು. ಹಾಗೇನು ಗೊತ್ತಿಲ್ಲ, ನಾರ್ಮಲ್ ಆಗೀಗ ಮನೆಯಲ್ಲಿ ಕಸ ಇದ್ರೆ ಆ ಕಸವನ್ನು ನಾವು ಹೊರಗಡೆ ಹಾಕ್ತಿವಿ. ಆದ್ರೆ ಇವರು ಹಾಗೆಲ್ಲ, ಆ ಕಸ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ಅಂತೇಳಿ ಅದರ ಮೂಲವನ್ನು ಹುಡುಕಿ ಅದರ ಬುಡದಿಂದ ಅದನ್ನು ತೆಗೆದು ಅದಕ್ಕೆ ಒಂದು ಪರಿಹಾರ ಕೊಡ್ತಾರೆ. ಇನ್ನೊಂದು ಏನು ಗೊತ್ತುಂಟಾ, ಕ್ಯಾನ್ಸರ್ ಅನ್ನು ಕೆಮಿಕಲ್ ಅಥವಾ ಸರ್ಜರಿಯಿಂದ ಅವರು ತೆಗೆಯಲ್ಲ, ನಮ್ಮ ಇಮ್ಯುನಿಟಿ ಸಿಸ್ಟಮ್ ಅನ್ನು ಹೆಚ್ಚಿಸುತ್ತಾರೆ. ನನಗೆ ಏನು ಇಷ್ಟ ಆಯ್ತು ಗೊತ್ತಾ, ಇಲ್ಲಿ ಪೇಷಂಟ್ ಜೊತೆ ಮಾತಾಡಿದ ಮೇಲೆ ಪುನರ್ಜನ್ ಒಂದು ಬರೀ ಹಾಸ್ಪಿಟಲ್ ಹೆಸರಲ್ಲ, ಇವರು ಪುನರ್ಜನ್ಮ ಕೊಡ್ತಾರೆ. ಏನು ಗೊತ್ತುಂಟಾ, ನಾನು ಪೇಷಂಟ್ ಕಣ್ಣಲ್ಲಿ ನೋಡಿದೆ ಆ ನೆಮ್ಮದಿಯನ್ನು. ಹಾಗೂ ಸಕ್ಸಸ್ ರೇಟ್ ಕೂಡ ತುಂಬಾ ಜಾಸ್ತಿ ಇದೆ ಇವರದ್ದು. ಡಾಕ್ಟರ್ ಹೇಳಿದ್ರಲ್ವಾ, ಅಂದ್ರೆ ನೀವು ಈಗ ಇಂಗ್ಲಿಷ್ ಮೆಡಿಸಿನ್ ಮಾಡ್ತಾ ಇದ್ರು ಇಂಟಗ್ರೇಟೆಡ್ ಟ್ರೀಟ್ಮೆಂಟ್ ತಗೊಳ್ಬಹುದು. ಅಂದ್ರೆ ಈಗ ನೀವು ಕಿಮೋಥೆರಪಿ ಮಾಡ್ತಾ ಇದ್ದೀರಾದ್ರೂ ಅದರೊಂದಿಗೆ ನೀವು ಈ ಮದ್ದನ್ನು ಕೂಡ ಕಂಟಿನ್ಯೂ ಮಾಡಬಹುದು. ಇದರಿಂದ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಕೂಡ ಆಗಲ್ಲ. ಅದೊಂದು ಒಳ್ಳೆ ವಿಷಯ. ಇದು ಮಿಡಲ್ ಕ್ಲಾಸ್ ಪೀಪಲ್ ನವರಿಗೆ ತುಂಬಾ ಬೆಸ್ಟ್. ಹೌದು, ನಿಮ್ಮ ಪ್ರೀತಿಯವರನ್ನು ಕೂಡ ಉಳಿಸಬಹುದು, ಅದರೊಂದಿಗೆ ನಿಮ್ಮ ಆಸ್ತಿಯನ್ನು ಕೂಡ. ಓಕೆ, ನಿಮ್ಮ ಪಯಣ ಇಲ್ಲಿಗೆ ನಿಲ್ಲಲ್ಲ. ಕ್ಯಾನ್ಸರ್ ಅಂತ ಹೇಳಿದ ತಕ್ಷಣ ಭಯಪಟ್ಟು ಆಸೆ ಬಿಡಬೇಡಿ. ನಿಮಗೆ ಗೊತ್ತಿರೋರಿಗೆ, ಬಂಧು ಬಳಗದವರಿಗೆ ಒಮ್ಮೆ ಇಲ್ಲಿಯ ದಾರಿಯನ್ನು ತೋರಿಸಿ. ಇದರ ಹೊರೆಯನ್ನು ನೀವು ಒಬ್ಬರೇ ಹೊರಬೇಡಿ. ಪುನರ್ಜನ್ ನಿಮ್ಮ ಜೊತೆಗಿದೆ. ಇದು ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ವಿಜಯವಾಡ, ಹೈದರಾಬಾದ್, ಚೆನ್ನೈ, ದೆಹಲಿ, ಕೋಲ್ಕತ್ತಾದಲ್ಲಿ ಕೂಡ ಪುನರ್ಜನ್ ಇದೆ. ಸ್ಕ್ರೀನ್ ಕೆಳಗೆ ನಂಬರ್ ಕಾಣ್ತಿದೆ ಅಲ್ವಾ, ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಇದು ಕೇವಲ ವಿಡಿಯೋ ಅಲ್ಲ, ನೀವು ಒಬ್ಬರಿಗೆ ನೀಡುತ್ತಿರುವ ಉಸಿರು. ಆರೋಗ್ಯ ನಮಗೆ ಬಹಳ ಮುಖ್ಯ, ಅದನ್ನು ಕಾಪಾಡಿಕೊಳ್ಳೋಣ. ಎಲ್ಲರಿಗೂ ಟೇಕ್ ಕೇರ್. ಬಾಯ್ ಬಾಯ್.